2 ಗಂಟೆಯಲ್ಲಿ ಒಂದು 50 ಲಕ್ಷ ಬಿಡುಗಡೆ ಆಗೋದು ಈಸಿ ಅಲ್ಲ. ಆಮೇಲೆ ಕೆಲಸ ಶುರು ಆಗೋದು ಈಸಿ ಅಲ್ಲ. ಇದು ಒಂದು ಸಾರ್ವಜನಿಕರ ಕೆಲಸ ಆಯ್ತಾ. ಇಲ್ಲಿ ನಾವು ನೋಡಿ ಕೆಲಸಗಳು ಶುರು ಆಗಿದೆ. ಇದು ಸೂಪರ್ 3 ನಾವು ಯಾವತ್ತೂ ಹಾಗೇನೆ ಒಂದು ಸ್ಟೋರಿ ತಗೊಂಡ್ರೆ ಅದನ್ನ ಕಂಪ್ಲೀಟ್ ಮಾಡದೆ ನಾವು ಬಿಡೋದಿಲ್ಲ. ನೀವು ಪಾಪ ನಮ್ಮನ್ನ ವೀಕ್ಷಣೆ ಮಾಡುವಂತ ವೀಕ್ಷಕರು ಎಷ್ಟು ಸಲ ನಮ್ಮ ಜೊತೆ ಕೈ ಜೋಡಿಸಿದ್ರು ನೀವು ನನಗೆ ಗೊತ್ತಿದೆ. ನಾವು ಈ ಹಿಂದೆ ಕೂಡ ಮಡಿಕೇರಿ 2017 ಸಮಥಿಂಗ್ ಮಡಿಕೇರಿಯಲ್ಲಿ ಒಂದು ಭೂಕುಸಿತ ಉಂಟಾದಾಗ ಒಂದು ಕರೆ ಕೊಟ್ಟಿದ್ವಿ. ನೀವು ಎಷ್ಟು ಅಂತಂದ್ರೆ ಒಂದು 100 ಲಾರಿಯಷ್ಟು ಐಟಮ್ ತಂದು ಹಾಕಿದ್ರಿ. ಆಮೇಲೆ ನಮಗೆ ತುಂಬಾ ಬೇರೆ ಬೇರೆಯವರೆಲ್ಲ ಫ್ರೀ ಲಾರಿಗಳನ್ನ ಕೊಟ್ಟಿದ್ರು. ಒಂದೇ ₹1 ಖರ್ಚಿಲ್ಲದೆ ಆ 100 ಲಾರಿ ಐಟಮ್ಗಳನ್ನ ನಾವು ಮಡಿಕೇರಿಗೆ ತಗೊಂಡೋಗಿ ಕೊಟ್ಟಿದ್ವಿ ಸಂಬಂಧಪಟ್ಟವರಿಗೆ. ಆಮೇಲೆ ಕೆಲವು ಮಕ್ಕಳಿಗೆ ಶಾಲಾ ಬ್ಯಾಗ್ಗಳಿಲ್ಲ ಅಂತ ಹೇಳುವಾಗ ಆಗ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ರಿ. ಅನೇಕ ಬಾರಿ, ಒಂದೆರಡಲ್ಲ ಅನೇಕ ಬಾರಿ. ಆಮೇಲೆ ಸರ್ಕಾರದಿಂದ ಕೂಡ ಎಷ್ಟೋ ರಿಲೀಸ್ ಆಗುವಂತ ಕೆಲಸಗಳು ತುಂಬಾ ಕೋಟ್ಯಾಂತರ ದುಡ್ಡುಗಳು ಆಗಿದೆ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಕೊಡುವ ಒಂದೊಂದು ರೂಪಾಯಿಯನ್ನು ಕೂಡ ನಾವು 1 ಕೋಟಿ ರೂಪಾಯಿ ತರ ಟ್ರೀಟ್ ಮಾಡಿದ್ದೀವಿ. ಯಾವತ್ತು ನಮ್ಮ ಸ್ವಂತ ಅಕೌಂಟ್ಗಳಿಗೆ ಹಾಕಿ, ಆಫೀಸ್ ಅಕೌಂಟ್ಗಳಿಗೆ ಹಾಕಿ, ನೆವರ್ ರೆವರ್ ವಿ ಡಿಡ್. ಅದೆಲ್ಲ ಗೊತ್ತಿದೆ. ಅಥವಾ ಯಾವುದಾದ್ರೂ ಒಂದು ವಿಚಾರಕ್ಕೆ ನೀವು 5 ಲಕ್ಷನೋ 10 ಲಕ್ಷನೋ ಸಂಗ್ರಹ ಮಾಡಿಕೊಟ್ಟಿದ್ರೆ ನಾನು ಅದರ ಕಾಪಿಯನ್ನ ಆಫೀಸಲ್ಲಿ 1 ತಿಂಗಳು 2 ತಿಂಗಳು ಇಡ್ತಾ ಇದ್ದೆ. ಅಂದ್ರೆ ನೀವು ಎನಿ ಟೈಮ್ ಬಂದು ಅದನ್ನು ನೋಡಬಹುದು ಅಂತ. ಆ ಕ್ಲಾರಿಟಿ ಇದ್ದ ಕಾರಣಕ್ಕಾಗಿ, ಆ ವಿಶ್ವಾಸಾರ್ಹತೆ ಇದ್ದ ಕಾರಣಕ್ಕಾಗಿ ನೀವು ನಮ್ಮನ್ನ ಇಲ್ಲಿ ತನಕ ನಂಬಿದ್ದೀರಿ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ, ಅದನ್ನು ಉಳಿಸ್ಕೋತೀನಿ. ಹಾಗಾಗಿ ಇಂಥ ಕಾರ್ಯಕ್ರಮ ನಾವು ಎಲ್ಲೋದಾಗಲೂ ಕೂಡ ಮಾಡೋದಕ್ಕೆ ಅವಕಾಶ ಕೂಡ ಸಿಕ್ಕಿದೆ. ಅದು ಕೂಡ ನಮ್ಮ ಪುಣ್ಯ ಅಂತ ಹೇಳಬೇಕು. ಏನೆಲ್ಲ ಆಯ್ತು ನೋಡಿ. ಸೂಪರ್ 3 ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ದೃಶ್ಯ 1 ನೋಡಿ. ದೇವರಾಜ್ ಅರಸು ಭವನ 50 ಲಕ್ಷ ಬಿಡುಗಡೆ ಕೇವಲ 2 ಗಂಟೆಯಲ್ಲಿ, 120 ನಿಮಿಷದಲ್ಲಿ. ಆಮೇಲೆ ದೃಶ್ಯ 2 ಅಧಿಕಾರಿಗಳ ದೌಡು ನೋಡಿ. ಓಡೋಡ್ ಬರ್ತಾರೆ ಅಧಿಕಾರಿ, ಏನಾಗಿದೆಯಪ್ಪ ಅಂತೇಳಿ. ಸಮಟೈಮ್ಸ್ ಹಂಗಾಗತ್ತೆ. ಈಗ ಒಬ್ಬ ಅಧಿಕಾರಿ ಚೇಂಜ್ ಆದಾಗ ಅವನು ನೋಡಿರೋದಿಲ್ಲ, ಅವನಿಗೊಂದು 25 ಸಮಸ್ಯೆ ಇರುತ್ತೆ. ಈಗ ನಾಳೆ ಜಿಲ್ಲಾಧಿಕಾರಿ, ಈಗ ನಾವೊಮ್ಮೊಮ್ಮೆ ರಾಜಕಾರಣಿಗಳದ್ದು ಮಜಾ ಇದೆ. ಮೊನ್ನೆ ರೋಡ್ ವಿಚಾರ ಬಂತು. ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಅಂತಂದ್ರೆ 3 ವರ್ಷ ದೇವರು ಬಂದ್ರು ಇದನ್ನು ಸರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಬಿಜೆಪಿಯವರು ಯಾಕೆ ಸರಿ ಮಾಡಕ್ಕಾಗಲ್ಲ ಅಂತ ಅವ್ರು ಕೇಳಿದ್ರು. ಅಂದ್ರೆ ನಾವು ಎಲ್ಲಿಗೆ ಹೋಗಿದ್ದೀವಿ ಅಂತಂದ್ರೆ ಅಲ್ಲಿ 2 ಸರ್ಕಾರಗಳ ತಪ್ಪಿದೆ. ಆಮೇಲೆ 3ನೇದು ಏನ್ ಹೇಳಿದ್ದು ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ದೇನಂತಂದ್ರೆ 3 ವರ್ಷ ಇದು ಸರಿಯಾಗಬೇಕಂದ್ರೆ 3 ವರ್ಷ ಬೇಕು, ಅಲ್ಲಿ ತನಕ ಯಾರೇನು ಮಾಡಕ್ಕಾಗಲ್ಲ, ಆಮೇಲೆ ಪ್ಲಾನ್ ಮಾಡಿದ್ರೆ 3ನೇ ವರ್ಷದ ನಂತರ ಸಿಗತ್ತೆ ಅನ್ನುವಂಥದ್ದು. ಆಮೇಲೆ ನಿಮ್ಗೆ ಹೈಲೈಟ್ಗಳು ಹೆಂಗಾಗತ್ತೆ ಅಂದ್ರೆ ಅದನ್ನ ರಾಜಕಾರಣಿಗಳು ಹೇಳೋ ರೀತಿಯೇ ಬೇರೆ ಇರ್ತದೆ, ಅದು ಪೋಟ್ರೆ ಆಗುವ ರೀತಿಯೇ ಬೇರೆ ಇರ್ತದೆ. ಫೈನಲಿ ಜನರಿಗೆ ಒಳ್ಳೇದಾಯ್ತಾ ಇಲ್ವಾ ಅಷ್ಟೇ ನಾವು ಕೇಳಿಕೆ ಇಷ್ಟಪಡೋದು. ನಾನು ಇದಕ್ಕೆ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಅಲ್ಲಿ ಒಬ್ಬ ಹೊಸ ಜಿಲ್ಲಾಧಿಕಾರಿ ಬಂದಿರ್ತಾರೆ, ನಾವು ನಾಳೆ ಸುದ್ದಿ ಮಾಡಿರ್ತೀವಿ, ಆಗ ಅವ್ರಿಗೆ ಗೊತ್ತಿರೋದಿಲ್ಲ. ಅದು ಕೆಲವು ಗೊತ್ತಿರುತ್ತೆ, ಕೆಲವು ಗೊತ್ತಿರೋದಿಲ್ಲ. ನಿಮ್ಗೆ ಗೊತ್ತೇ ಇಲ್ವಾ ಅಂತ ಕೇಳೋಕ್ಕೂ ಬರೋದಿಲ್ಲ. ನಮಗೆ ನಮ್ಮ ಮನೆ ಅನೇಕ ಸಮಸ್ಯೆಗಳು ಗೊತ್ತಿರೋದಿಲ್ಲ. ಆದ್ರೆ ಸೂಪರ್ 3 ಏನಪ್ಪಾ ಅಂತಂದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡಿಸತ್ತೆ. ಗೊತ್ತು ಮಾಡಿಸಿದ ನಂತರ ರುಬಾಬ್ ಮಾತಾಡಿದ್ರೆ ಬಿಡೋದಿಲ್ಲ, ಕೆಲಸ ಮಾಡಿಸುತ್ತೆ. ನೋಡಿ, ಅಧಿಕಾರಿಗಳ ಎಂಟ್ರಿ ಆಗತ್ತೆ. ದೃಶ್ಯ 3 ಜೆಸಿಬಿ ಬಂತು, ಕ್ಲೀನಿಂಗ್ ಶುರು ಆಯ್ತು ನೋಡಿ. ಅದು 2018ರಲ್ಲಿ ಶುರು ಮಾಡಿದ್ದಾರೆ, ಇಲ್ಲಿ ತನಕ ಹಂಗೆ ಇದೆ. ದೃಶ್ಯ 4 ಫುಲ್ ಕ್ಲೀನಿಂಗ್. ದೃಶ್ಯ 5 ಎಂ ಸ್ಯಾಂಡ್ ಬಂತು ನೋಡಿ. ದೃಶ್ಯ 6 ಸಿಮೆಂಟ್ ಚೀಲಗಳು ಬಂತು. ರಿಪೇರಿ ಶುರು 50 ಲಕ್ಷದಲ್ಲಿ. ಇನ್ನು ಅರ್ಧ ಬಿಡುಗಡೆ ಮಾಡಲಿಕ್ಕಿದೆ, ಒಂದೇ ಸಲ ಬಿಡುಗಡೆ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ದೃಶ್ಯ 7 ಟೈಲ್ಸ್ ಬಂತು, ಟೈಲ್ಸ್. ದೃಶ್ಯ 8 ಹಿಂದುಳಿದ ಒಕ್ಕೂಟ ಸದಸ್ಯರು ಭೇಟಿ ಕೊಡ್ತಾರೆ ಅಲ್ಲಿಗೆ. ಪಾಪ ಅವರು ಪ್ರಯತ್ನ ಪಟ್ಟಿದ್ದಾರೆ, ನಾವು ಅದಕ್ಕೆ ಒಂದು ದೊಡ್ಡ ಬೂಸ್ಟ್ ಕೊಟ್ವಿ ಅಂತಷ್ಟೇ. ಅವರ ಸಣ್ಣ ಸೌಂಡ್ಗೆ ನಾವು ಸೌಂಡ್ ಬಾಕ್ಸ್ ಇಟ್ವಿ, ಓ ಅಂತ. ಆಮೇಲೆ ಅಧಿಕಾರಿಗಳ ಧನ್ಯವಾದ ಹೇಳಿದ್ದಾರೆ, ಅಧಿಕಾರಿಗಳು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ದೇವರಾಜ ಅರಸು ಭವನ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಆ ನಿರ್ಮಾಣ ಆಗಕ್ಕೆ 3 ಕೋಟಿ ಈ ಹಿಂದೆ ಬಿಡುಗಡೆ ಆಗಿತ್ತು. ಅದರಲ್ಲಿ ಎಲ್ಲ ಕಾಮಗಾರಿ ಮುಕ್ತಾಯ ಆಗಿತ್ತು. ಮತ್ತೆ ಹೆಚ್ಚುವರಿ ಹಣಕ್ಕೆ ಅಂತ ಬಿಟ್ಟು ನಾವು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ವಿ. ಆ ಬೇಡಿಕೆ ಪ್ರಕಾರ ನಮ್ಮ ಮಾನ್ಯ ಸಚಿವರು, ನಮ್ಮ ಇಲಾಖಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ
ನಮ್ಮ ಆಯುಕ್ತರು ಹಾಗೂ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳು ಮುಂದಾಳತ್ವದಲ್ಲಿ ನಮಗೀಗ ಸದ್ಯಕ್ಕೆ 1 ಕೋಟಿ ಅನುದಾನ ನಿಗದಿ ಮಾಡಿದ್ದಾರೆ. ಹೆಚ್ಚುವರಿ ಅನುದಾನದಲ್ಲಿ 50 ಲಕ್ಷ ಈಗ ಫಸ್ಟ್ ಕಂತಲ್ಲಿ ಬಿಡುಗಡೆ ಆಗಿದೆ. ಇನ್ನು 50 ಲಕ್ಷ ಬಿಡುಗಡೆ ಆಗಬೇಕು. ಅದರಲ್ಲಿ ನಮ್ಮ ಕಚೇರಿಗೆ ಏನೇನು ಬೇಕೋ ಆ ವ್ಯವಸ್ಥೆನ ಫಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅದಾದ ನಂತರ ಮತ್ತೆ 50 ಲಕ್ಷದಲ್ಲಿ ಇಡೀ ಕಟ್ಟಡ ಸಂಪೂರ್ಣ ಆಗುತ್ತೆ, ನಿರ್ಮಾಣ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಇದಕ್ಕೆ ಸಹಕರಿಸಿದಂತ ನಮ್ಮ ಇಲಾಖೆಯ ಎಲ್ಲ ಸಚಿವರಿಗೂ, ಆಯುಕ್ತರಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ನಡೆಯನ್ನು ಕೊಡ್ತಾ ಇರುವಂತಹ ನಮ್ಮ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಓಕೆ. ಭೀಮಾ ನಾಯಕ್ ನೋಡಿ, ಅಲ್ಲಿ ಎಷ್ಟೆಲ್ಲ ಬಿಡುಗಡೆ ಆಯ್ತು, ಏನೆಲ್ಲ ಆಗುತ್ತೆ, ಕೆಲಸಗಳಾಗುತ್ತೆ, ಎಲ್ಲ ಕೆಲಸ ಶುರು ಆಯ್ತು ನೋಡಿ 2 ಗಂಟೆಯಲ್ಲಿ. ಇದು ಜನಸಾಮಾನ್ಯರ ಕೆಲಸ. ಆ ಹಿಂದುಳಿದ ವರ್ಗಗಳ ಸಮಿತಿ ಪ್ರಯತ್ನ ಪಡ್ತಾ ಇತ್ತು, ನಾವು ಅದಕ್ಕೆ ದೊಡ್ಡ ಸಪೋರ್ಟ್ ಮಾಡಿದ್ವಿ. ಬನ್ನಿ ಭೀಮಾ ನಾಯಕ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಭೀಮಾ ನಾಯಕ್, ಏನೆಲ್ಲ ಆಯ್ತು 2 ಗಂಟೆಯಲ್ಲಿ? ಎಸ್ ಜೆಪಿ ಸರ್, 28ನೇ ತಾರೀಕು ನಾವು 12:30ಕ್ಕೆ ಸೂಪರ್ 3ಯಲ್ಲಿ ದೇವರಾಜ ಅರಸು ಅವರ ಕಟ್ಟಡದ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ. ಸುದ್ದಿ ಬಿತ್ತರಿಸಿ ಕೇವಲ 2 ಗಂಟೆಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು. 2 ಗಂಟೆ ನಂತರದಲ್ಲಿ ಸುದ್ದಿ ಬಿತ್ತರಿಸಿ 12:30ಕ್ಕೆ ಸುದ್ದಿ ಬಿತ್ತರಿಸಿದ್ವಿ. ಅದಾದ ನಂತರದಲ್ಲಿ ಅಧಿಕಾರಿಗಳು ಆ ಸ್ಥಳಕ್ಕೆ ದೌಡಾಯಿಸ್ತಾರೆ. ಅದಾದ ಮೇಲೆ JCB ಬಂದು ಕ್ಲೀನ್ ಆಗುತ್ತೆ. ರಾತ್ರೋರಾತ್ರಿ ಒಂದೇ ಒಂದು ದಿನದಲ್ಲಿ ಎಷ್ಟು ಕೆಲಸ ಆಯ್ತು ಅನ್ನೋದನ್ನ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ. ರಾತ್ರಿ ಎಂಸ್ಯಾಂಡ್ ಬರುತ್ತೆ, ಬೆಳಗ್ಗೆ ಸಿಮೆಂಟ್ ಬರುತ್ತೆ. ಅದಾದ ನಂತರದಲ್ಲಿ ಮಾರನೇ ದಿನ ಟೈಲ್ಸ್ ಗಳು ಬರುವಂತದ್ದು. ನಿಮ್ಗೆ ಎಲ್ಲವನ್ನ ತೋರಿಸ್ತಾ ಹೋಗ್ತೇನೆ, ದೃಶ್ಯಾವಳಿಗಳು ಸಹ ನಿಮಗೆ ತೋರಿಸ್ತಾ ಹೋಗ್ತೇನೆ. ಈಗ ನಾನೀಗ ನಿಂತಿರುವಂತಹ ಜಾಗ ಏನಿದೆ, 28ನೇ ತಾರೀಕು ಮಧ್ಯಾಹ್ನ 12:30ರವರೆಗೆ ಹೇಗಿತ್ತು ಅಂದ್ರೆ ಮದ್ಯಪ್ರಿಯರ ತಾಣವಾಗಿತ್ತು, ಅನೈತಿಕ ಚಟುವಟಿಕೆಗಳ ತಾಣವಾಗಿತ್ತು. ಎಲ್ಲಿ ಸುತ್ತಲೂ ಏನು ದೇವರಾಜ ಅರಸು ಅವರ ಕಟ್ಟಡ ಇದೆ, ಈ ಕಟ್ಟಡದ ಆವರಣದ ಸುತ್ತಲೂ ಏನು ಕಸಗಳು ಬೆಳೆದಿತ್ತು, ಗಿಡ ಗಂಟಿಗಳು ಬೆಳೆದಿತ್ತು, ಕಸವಿತ್ತು, ಮದ್ಯದ ಬಾಟಲ್ಗಳು ಬಿದ್ದಿತ್ತು. ಇಲ್ಲಿ ಯಾರು ಏನು ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇದ್ರು ಸಹ ಇಲ್ಲಿ ಯಾರು ಸಹ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿತ್ತು, ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು. ಹಾಗಾಗಿ ಏನು 12:30ಕ್ಕೆ ಸುದ್ದಿ ಬಿತ್ತರಿಸಿದ್ವಿ. ಅದಾದ ನಂತರದಲ್ಲಿ ಏನೆಲ್ಲಾ ಬದಲಾವಣೆಗಳಾಗಿದ್ದಾವೆ ಅನ್ನೋದಕ್ಕೆ ನೀವು ನೋಡಬಹುದು. ಈಗ ದೃಶ್ಯಾವಳಿಗಳಲ್ಲಿ ಎಂಸ್ಯಾಂಡ್ ಕಾಣ್ತಿದೆ, ಇಲ್ಲಿ ಎಂಸ್ಯಾಂಡ್ ಬಂದಿದೆ, ಇಲ್ಲಿ ಒಳಗಡೆ ಹಾಕ್ಲಿಕ್ಕೆ ಟೈಲ್ಸ್ ಗಳು ಬಂದಿರುವಂತದ್ದು. ಮತ್ತೆ ಕೆಲಸವೂ ಸಹ ಪ್ರಾರಂಭ ಆಗಿದೆ. ಈಗಾಗಲೇ ಕೆಲಸವನ್ನ ಮಾಡ್ತಿದ್ದಾರೆ ಒಳಗಡೆ. ಈಗಾಗಲೇ 50 ಲಕ್ಷ ರೂಪಾಯಿ ಏನು ಸುದ್ದಿ ಬಿತ್ತರವಾದ ನಂತರದಲ್ಲಿ 50 ಲಕ್ಷ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ಮತ್ತು 50 ಲಕ್ಷ ರೂಪಾಯಿ ಸಹ ಏನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಕೌಂಟ್ ನಲ್ಲಿ ಇರುವಂತದ್ದು. ಈ 50 ಲಕ್ಷ ರೂಪಾಯಿ ವೆಚ್ಚವನ್ನ ಖರ್ಚು ಮಾಡಿದ ನಂತರದಲ್ಲಿ ಮತ್ತೆ 50 ಲಕ್ಷವನ್ನ ಇಲಾಖೆ ಬಿಡುಗಡೆ ಮಾಡುತ್ತೆ. ನೋಡಬಹುದು, ಈಗಾಗಲೇ ಟೈಲ್ಸ್ ಕೂರಿಸುವಂತ ಕೆಲಸಗಳು ಸಹ ಪ್ರಾರಂಭವಾಗಿರುವಂತದ್ದು. ಇವೆಲ್ಲವೂ ಆಗಿದ್ದು ಕೇವಲ 2 ಗಂಟೆಗಳಲ್ಲಿ. ಈಗ ನೋಡ್ಬೋದು, ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೆಂಗೆ ಕೆಲಸ ಪ್ರಾರಂಭ ಆಗಿದೆ ಅನ್ನುವಂಥದ್ದನ್ನ. ಈ ಎಲ್ಲವೂ ಆಗಿದ್ದು ಕೇವಲ 2 ಗಂಟೆಯಲ್ಲಿ. ಈಗಾಗಲೇ 50 ಲಕ್ಷ ಬಿಡುಗಡೆ ಆಗಿದೆ. ಅಧಿಕಾರಿಗಳು ಹೇಳಿರುವಂತದ್ದು ಇನ್ನು 2 ತಿಂಗಳಲ್ಲಿ ಈ ಕಟ್ಟಡವನ್ನ ಉದ್ಘಾಟನೆ ಮಾಡಿ ಏನು ಇಲ್ಲಿಗೆ ಬೇಕಾದಂತ ಎಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿಗಳು ಬರುತ್ತೆ, ಆ ಎಲ್ಲಾ ಕಚೇರಿಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡುತ್ತೇವೆ ಅನ್ನುವಂತ ಭರವಸೆಯನ್ನ ಒಂದೆಡೆ ಕೊಟ್ಟಿರುವಂತದ್ದು. ಜೊತೆಗೆ ಏನು ಹಿಂದುಳಿದ ವರ್ಗಗಳ ಒಕ್ಕೂಟದ ಸದಸ್ಯರಿದ್ದಾರೆ, ಅವರು ಸಹ ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದವನ್ನ ಹೇಳಿರುವಂತದ್ದು. 6-7 ವರ್ಷಗಳಿಂದ ಆಗದೆ ಇರೋ ಕೆಲಸವನ್ನ ಕೇವಲ 2 ದಿನಗಳಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡಿಕೊಟ್ಟಿದೆ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾವು ನಿಮಗೆ ಯಾವತ್ತೂ ಧನ್ಯವಾದವನ್ನ ತಿಳಿಸ್ತೇವೆ ಅನ್ನುವಂತ ಮಾತನ್ನ ಸದಸ್ಯರು ಸಹ ಹೇಳಿರುವಂತದ್ದು. ಜೆಪಿ ಸರ್, ಓಕೆ, ಈಗೊಂದು ಬ್ರೇಕ್ ಆದ ನಂತರ ಸೂಪರ್ 3 ಮತ್ತೆ ಮುಂದುವರಿಯುತ್ತೆ. ಎಕ್ಸ್ಟ್ರೀಮ್ ಹೋಗ್ತೀವಿ ಅಂಡ್ ಕೆಲಸ ಮಾಡಿದರೆ ಒಂದು ಸಲ್ಯೂಟ್ ಕೂಡ ಮಾಡ್ತೀವಿ, ಅದು ನಮ್ಮ ಕರ್ತವ್ಯ. ಕವಿತಾ ಯೋಗಪ್ಪನವರ ಪಾಲಿಕೆ ಆಯುಕ್ತರು, ನಿಮಗೊಂದು ಸಲಾಂ. ನೀವೆಲ್ಲ ಬೇಕಾಗುತ್ತೆ, ನೀವೆಲ್ಲ ಇಲ್ಲದ ಅಲ್ಲಿ ಕೆಲಸ ಆಗೋದಿಲ್ಲ. ಅಥವಾ ಅವನಿರಲಿಲ್ಲ ಇವನಿರಲಿಲ್ಲ ಅಂತನೂ ಇಲ್ಲ. ನಾನು ಇವನ್ ಸಂಸದರ ತನಕ ಹೋಗ್ತೀನಿ. ಯಾವುದೇ ವಿಚಾರ, ಸಣ್ಣ ವಿಚಾರ ಬಂದಾಗ ಸಂಸದರನ್ನು ಪ್ರಶ್ನೆ ಮಾಡ್ತೀನಿ, ಜಿಲ್ಲಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತೀನಿ. ಇದು ಹೇಮಂತ್ ಎನ್, ಜಿಲ್ಲಾ ಪಂಚಾಯತ್ ಸಿಒ ಸರ್, ನಿಮ್ಗೂ ಕೂಡ ನಮ್ದೊಂದು ಸಲಾಂ, ಸೂಪರ್ 3 ಸೂಪರ್ ಸಲಾಂ. ಇನ್ನು ಗುರುದತ್ ಹೆಗಡೆ ಜಿಲ್ಲಾಧಿಕಾರಿಗಳು, ಇವರ ಗಮನಕ್ಕೆ ಬಂತೋ ಬಂದಿಲ್ಲೋ ಅದು ಬೇರೆ ವಿಚಾರ. ಆದರೆ ಸಮಟೈಮ್ಸ್ ನಾವು ಸರ್ ಹಿಂಗಾಗಿದೆ ಒಂದು ನೋಡಿ ಅಂತ ನಾವೇ ಕೇಳಿರ್ತೀವಲ್ವಾ, ಆಗ ಅದಕ್ಕೊಂದು ಗ್ರಾಟಿಟ್ಯೂಡ್ ಬೇಕಲ್ಲ, ಕೆಲಸ ಮಾಡಿರ್ತಲ್ಲ. ಗುರುದತ್ ಹೆಗಡೆ ಸರ್, ನಿಮ್ಗೂ ಕೂಡ ಸೂಪರ್ ಸಲಾಂ. ಇನ್ನು ಚನ್ನಬಸಪ್ಪ ಅವರು, ಶಿವಮೊಗ್ಗ ನಗರ ಶಾಸಕ,
ಇವರದ್ದು ಇದರಲ್ಲಿ ಪಾತ್ರ ಇದೆಯೋ ಇಲ್ಲೋ ಅದು ಸೆಕೆಂಡ್ರಿ ನನಗೆ. ಎಲ್ಲರಿಗೂ ಸಲಾಂ. BY ರಾಘವೇಂದ್ರ ಸಂಸದರು, ನಿಮಗೂ ಕೂಡ ಸಲಾಂ. ಮಾಡಿದ್ದೀರಿ, ಕಂಪ್ಲೀಟ್ ಆಗಬೇಕು. ಮಧು ಬಂಗಾರಪ್ಪ ಅವರಿದ್ದಾರೆ, ಉಸ್ತುವಾರಿ ಸಚಿವರು, ಅವ್ರಿಗೂ ಸಲಾಂ. ಹಂಗಾದ್ರೂ ಆಗಲಿ, ಇಲ್ಲಪ್ಪ ಇವರು ನಾವು ಕೆಲಸ ಮಾಡದೇ ಇದ್ರು ಕೂಡ ಅಲ್ಲಿ ಕೆಲಸ ಆದ್ರೆ ಒಂದು ಥ್ಯಾಂಕ್ಸ್ ಹೇಳ್ತಾರೆ ಅನ್ನೋ ಕಾರಣಕ್ಕಾದ್ರೆ ಕೆಲಸ ಮಾಡ್ತಾರೆ. ಮತ್ತೆ ಈ ಮೇಡಮ್, ಹಿಂದುಳಿದ ವರ್ಗಗಳ ಶೋಭಾ ಮೇಡಮ್ ಅವರು 50 ಲಕ್ಷ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ಮಾತಾಡಿದ್ರು, ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್, ನಿಮಗೂ ಕೂಡ ಸಲಾಂ. ಹಾಗೇನೆ ನಮ್ಮ ರಿಪೋರ್ಟರ್ ವಿಮಾನಕ್ ಈಗ 2 ಕೋಟಿ ಬಾಕಿ ಇದ್ದದ್ದು 50 ಲಕ್ಷ ಬಿಡುಗಡೆ ಆಗಿದೆ. ಅದು ಹೆಂಗೆ ಅಂತ ಲೆಕ್ಕಾಚಾರ, ಯಾವಾಗ ಇದು ಕಂಪ್ಲೀಟ್ ಆಗತ್ತೆ ಅಂತ ಏನ್ ಹೇಳಿದ್ರಲ್ಲ ಮೇಡಮ್, ಹೆಂಗೆ ಅದು? JP ಸರ್, ಏನು ಅಂದ್ರೆ ಈಗ ಟೋಟಲಿ ಈ ಕಟ್ಟಡ ನಿರ್ಮಾಣಕ್ಕೆ 5 ಕೋಟಿ ರು ವೆಚ್ಚವನ್ನ ಅನುದಾನವನ್ನ ಮೊದಲಿಗೆ ಅಂದಾಜು ಮಾಡಲಾಗಿತ್ತು. ಅದರಲ್ಲಿ 3 ಕೋಟಿ ಅನುದಾನವನ್ನ 2018ರಲ್ಲಿ ಬಿಡುಗಡೆ ಆಯಿತು. ಆ 3 ಕೋಟಿ ವೆಚ್ಚದಲ್ಲಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಿರುವಂತದ್ದು. ಅದಾದ ನಂತರದಲ್ಲಿ ಕಟ್ಟಡ ಅರ್ಧಂಬರ್ಧಕ್ಕೆ ನಿಲ್ತು, ಅಪೂರ್ಣವಾಯಿತು. ಅದಾದ ಮತ್ತೆ 2023ಕ್ಕೆ 1 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿರ್ತಾರೆ. ಆ ಅನುದಾನವನ್ನ ಆದ್ರೆ ಇಲ್ಲಿವರೆಗೂ ಬಳಕೆ ಮಾಡ್ಕೊಂಡಿರಲ್ಲ. ಯಾವಾಗ ನಮ್ಮ ಸುದ್ದಿ ಬಿತ್ತರವಾಯಿತೋ ಅದಾದ ನಂತರದಲ್ಲಿ 50 ಲಕ್ಷ ರೂಪಾಯಿಯನ್ನ ಸಡನ್ ಆಗಿ ರಿಲೀಸ್ ಮಾಡ್ತಾರೆ. 28ನೇ ತಾರೀಕು ಮಧ್ಯಾಹ್ನ ರಿಲೀಸ್ ಆಗಿರುವಂತದ್ದು 50 ಲಕ್ಷ ರೂಪಾಯಿ. ಇನ್ನು 50 ಲಕ್ಷ ರೂಪಾಯಿ 1 ಕೋಟಿ ಅನುದಾನ ಬಿಡುಗಡೆ ಆಗಿತ್ತಲ್ಲ, ಅದರಲ್ಲಿ ಇನ್ನು 50 ಲಕ್ಷ ರೂಪಾಯಿ ಇಲಾಖೆಯ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆಯಲ್ಲೇ 50 ಲಕ್ಷ ರೂಪಾಯಿ, ಇನ್ನು 50 ಲಕ್ಷ ಇದೆ. ಈ 50 ಲಕ್ಷ ರೂಪಾಯಿಯನ್ನ ಕಾಮಗಾರಿಗೆ ಬಳಸಿಕೊಂಡ ನಂತರದಲ್ಲಿ 50 ಲಕ್ಷ ರೂಪಾಯಿನ ಮತ್ತೆ ಬಿಡುಗಡೆ ಮಾಡಲಾಗುತ್ತೆ. ಒಟ್ಟಾರೆ ಏನು ಈಗಾಗಲೇ 50 ಲಕ್ಷದಲ್ಲಿ ಏನೇನೆಲ್ಲ ಕೆಲಸಗಳನ್ನ ಮಾಡಬಹುದು ಅನ್ನೋದಕ್ಕೆ ನೋಡಬಹುದು. ಈಗಾಗಲೇ ಎಲ್ಲವೂ ಬೇಕಾದಂತ ಕಟ್ಟಡ ಏನು ಅಪೂರ್ಣವಾಗಿತ್ತು, ಅಪೂರ್ಣವಾಗಿರುವ ಕಟ್ಟಡಕ್ಕೆ ಬೇಕಾದಂತ ಎಂಸ್ಯಾಂಡ್ ಮದ್ದಿದೆ. ಜೊತೆಗೆ ಪಕ್ಕದಲ್ಲೇ ನಿಮ್ಗೆ ತೋರಿಸ್ತಾ ಹೋಗಿದೆ ಟೈಲ್ಸ್. ಈಗಾಗಲೇ 2 ಲೋಡ್ ಟೈಲ್ಸ್ ಬಂದಿರುವಂತದ್ದು ನೋಡಬಹುದು. ಇಲ್ಲಿ ಒಳಗಡೆ ಏನಕ್ಕಂದ್ರೆ ಕಟ್ಟಡದಲ್ಲಿ ಒಳಗಡೆ ನೆಲ ಹಾಸಿಗೆ ಕೂರ್ಸ್ಲಿಕ್ಕೆ ಆ ಟೈಲ್ಸ್ ಗಳು ಸಹ ಬಂದಿರುವಂತದ್ದು ನೋಡಿ, ಆ ಟೈಲ್ಸ್ ಕಾಣ್ತಿದೆ. ಜೊತೆಗೆ ಕಾಮಗಾರಿ ಪ್ರಾರಂಭ ಆಗಿದೆ. ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ, ಹೆಂಗೆ ಪಟಾಪಟ್ ಸೂಪರ್ 3 ಬಂದ ನಂತರದಲ್ಲಿ ಹೇಗೆ ಬದಲಾವಣೆ ಆಯಿತು ಆ ಕಟ್ಟಡದ ಕಾಮಗಾರಿಯ ಬಗ್ಗೆ ಅಂತೇಳಿ. ಸಿಮೆಂಟ್ ನೋಡಬಹುದು, ಸಿಮೆಂಟ್ಗಳು ಬಂದಿದೆ. ಸಿಮೆಂಟ್ ನಿಮ್ಗೆ ದೃಶ್ಯಾವಳಿಗಳು ಸಹ ಕಾಣ್ತಿರ್ಬೋದು. ಎಲ್ಲ ಸಿಮೆಂಟ್ ಬಂದಿದೆ. ಸಿಮೆಂಟ್ ಇದಕ್ಕೆ ಬೇಕಾದಂತ. ಅದ್ರ ಜೊತೆಗೆ ಈಗಾಗಲೇ ವರ್ಕರ್ಸ್ ಇಲ್ಲಿಗೆ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಕೆಲಸವನ್ನ ಪ್ರಾರಂಭ ಮಾಡಿರುವಂತದ್ದು ನೋಡಬಹುದು. ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ. ಎಲ್ಲವೂ ಟೈಲ್ಸ್ ಕೂರಿಸ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಟೈಲ್ಸ್ ಕೂರಿಸ್ತಾ ಇದ್ದಾರೆ. ಜೊತೆಗೆ ಅಧಿಕಾರಿಗಳೇ ಹೇಳಿರುವಂತೆ 12 ತಿಂಗಳಲ್ಲಿ ಅಂದ್ರೆ ಇನ್ನು 2-3 ತಿಂಗಳಲ್ಲಿ ಇಲ್ಲಿಗೆ ಬೇಕಾದಂತ ಎಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲಾ ಕಚೇರಿಗಳು ಅಂದ್ರೆ ಜಿಲ್ಲಾ ಮಟ್ಟದ ಎಲ್ಲಾ ಕಚೇರಿಗಳು ಸಹ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಇನ್ನು 2 ತಿಂಗಳಲ್ಲಿ ಈ ಕಟ್ಟಡ ಉದ್ಘಾಟನೆ ಆಗುವಂತದ್ದು. JP ಸರ್, ಓಕೆ, ಥ್ಯಾಂಕ್ ಯು. ಬಹಳ ಅದ್ಭುತವಾದಂತ ಕೆಲಸ. 1-3 ತಿಂಗಳಲ್ಲಿ ಎಲ್ಲವೂ ಆಗತ್ತೆ. 50 ಲಕ್ಷ ಬಿಡುಗಡೆ ಆಗಿದೆ, ಎಲ್ಲ ಕೆಲಸಗಳಾಗ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸಲ್ಯೂಟ್. ನಾಳೆ ಮತ್ತೆ